ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ ಇದೀಗ ನೇರವಾಗಿ ನಮ್ಮ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡುವಂತಹ ಸಮಯ ಇದೀಗ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇರುವಂತಹ ಹೊಸ ನಿರ್ಮಾಣ ಸಂಸ್ಥೆ ಡೈನಾಮಿಕ್ ವೆಂಚರ್ಸ್ ಇದನ್ನ ಲಾಂಚ್ ಮಾಡೋದ್ರ ಜೊತೆಗೆ ನಮ್ಮ ಶ್ರೀ ಪುರಾತನ ಫಿಲ್ಮ್ಸ್ ಹಾಗೂ ಡೈನಾಮಿಕ್ ವೆಂಚರ್ಸ್ ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಹೊಸ ಸಿನಿಮಾದ ಟೈಟಲ್ ಹಾಗೂ ಫಸ್ಟ್ ಲುಕ್ ಅನ್ನ ರಿವೀಲ್ ಮಾಡೋದಕ್ಕೆ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಪ್ರೀತಿಯ ಎವರ್ ಗ್ರೀನ್ ಎವರ್ ಹ್ಯಾಂಡ್ಸಮ್ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಜೊತೆಯಾಗಿ ಅವರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತಹ ಶ್ರೀಮತಿ ಚಂದ್ರಕಲಾ ದೇವರಾಜ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಆದರ್ಶ ದಂಪತಿಗಳು ಇವರು. ಹಾಗಾಗಿ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಾಳೆ ನಿಮ್ಮ ಮುದ್ದಿನ ಮಗನ ಹುಟ್ಟಿದ ಹಬ್ಬ, ಹಾಗಾಗಿ ನಿಮ್ಮ ಮೊದಲ ಮಗ ಇದೀಗ ಅವ್ರಿಗೊಂದು ರೀತಿ ಕೊಡುಗೆಯಾಗಿ ಒಂದು ಪ್ರೊಡಕ್ಷನ್ ಸಂಸ್ಥೆಯನ್ನ ಲಾಂಚ್ ಮಾಡ್ತಿದ್ದಾರೆ. ಹಾಗಾಗಿ ಡೈನಾಮಿಕ್ ವೆಂಚರ್ಸ್ ಹಾಗೂ ಟೈಟಲ್ ಲಾಂಚ್ ನ ನೀವಿಬ್ರು ಜೊತೆಲೇ ರಿವೀಲ್ ಮಾಡಬೇಕು ಅಂತ ಹೇಳಿ. All the best to Dynamic Ventures. All the best, Prajwal. All the best, Rajma. All the best, Puratana Films. Happy birthday, Pranam. ಎಲ್ಲ ನಮ್ಮ ಲಾಂಚ್ ಆಗಲಿ ಪ್ರೆಸ್ ಮೀಟ್ ಸಾರಿ ಎಲ್ಲ ಗೆಳೆಯರಿಗೂ ಯಾವಾಗಲೂ ಕೇಳ್ತಾ ಇರ್ತೀನಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವಾಗಲೇ ಇರಲಿ ಅಂತ. ಥ್ಯಾಂಕ್ ಯು. ಇಡೀ ಚಿತ್ರತಂಡಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದೀಗ ನೇರವಾಗಿ ನಮ್ಮ ಡೈನಾಮಿಕ್ ಸ್ಟಾರ್ ಇಂದ್ರೆ ಮಾತನ್ನ ಶುರು ಮಾಡುವಂತಹ ಸಮಯ. ದೇವರಾಜ್ ಸರ್ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. MGR ನಾನು ಆಗ್ಲೇ ಹೇಳಿದ ಹಾಗೆ ಟೈಟಲ್ಲೇ ಪವರ್ಫುಲ್, ಅದರ ಜೊತೆಗೆ ಮಗ ನಿರ್ಮಾಪಕನಾಗಿರೋದು ಒಂದ್ ಕಡೆಯಲ್ಲಿ ಖುಷಿ ಆದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನೊಬ್ಬ ಮಗ ಪಕ್ಕ ಆಕ್ಷನ್ ಹೀರೋ ಆಗಿ ಕಾಣಿಸ್ಕೊತಿದ್ದಾರೆ. ಈ ಕ್ಷಣ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಸರ್? ತುಂಬಾ ಸಂತೋಷ. ಆಡಿಯೋ ಬರ್ತೀವಾ? ಈಗ ಬರ್ತಾ ಇದೆಯಾ? ಮನೋದು ಏನಾದರೂ ಒಂದು ಗಲಾಟೆ ಇದೆ. ತುಂಬ ಸಂತೋಷದ ಕ್ಷಣ ಇದು. ಎಲ್ರಿಗೂ ಗುಡ್ ಈವ್ನಿಂಗ್. ಇಷ್ಟು ಬೇಗ ನಾನು ನಿರ್ಮಾಪಕ ಆಗೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದು 30 ವರ್ಷ ಆದಮೇಲೆ ನಿರ್ಮಾಪಕ ಆದೆ. ಪ್ರಜ್ವಲ್ 12 ವರ್ಷಕ್ಕೆ ನಿರ್ಮಾಪಕ ಆಗ್ತಿದ್ದಾನೆ. ಭಾಳ ಸಂತೋಷದ ವಿಷಯ. ಯಾಕೆಂದರೆ ನಮಗೆ ಕಲಾವಿದರಿಗೆ ಅಥವಾ ಚಿತ್ರರಂಗದಲ್ಲಿ ಬೆಳೆದವರಿಗೆ ನಮಗೆ ಬೇರೆ ವ್ಯಾಪಾರಗಳು ಬೇರೆ ಆಲೋಚನೆಗಳು ಬರೋದು ಕಡಿಮೆ. ಏನೇ ಮಾಡಿದ್ರು ಸಿನಿಮಾ ರಂಗದಲ್ಲೇ ಮಾಡಬೇಕು ಅನ್ನೋದೇ ತೊಡಕು ಆಗ್ತಾ ಇರುತ್ತೆ. ಕೆಲವರು ನಿರ್ದೇಶಕರಾಗ್ತಾರೆ, ಕೆಲವರು ನಿರ್ಮಾಪಕರಾಗ್ತಾರೆ. ನಿರ್ಮಾಪಕರಾದ್ಮೇಲೂ ನಿರ್ದೇಶಕರಾಗ್ಬೋದು, ಅದರಲ್ಲೂ ಏನು ತಪ್ಪಿಲ್ಲ. ಅದು ಆಗ್ಬೋದು ಮುಂದಕ್ಕೆ. ಬಟ್ ಚಿತ್ರರಂಗಕ್ಕೆ ಸೇವೆ ಮಾಡೋ ಪ್ರಯತ್ನ ಮಾಡ್ತಿರೋದು ಭಾಳ ಸಂತೋಷದ ವಿಷಯ. ಒಳ್ಳೆ ಅಭಿರುಚಿ ಚಿತ್ರಗಳನ್ನ ಕೊಡಲಿ, ಒಳ್ಳೆ ಅಭಿರುಚಿ ನಿರ್ಮಾಪಕ ಅಂತಕ್ಕಂಥ ಒಂದು ಹೆಸರನ್ನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಪ್ರಜ್ವಲ್, ಆಲ್ ದಿ ಬೆಸ್ಟ್. ಆ್ಯಂಡ್ ಪುರಾತನ ಫಿಲ್ಮ್ಸ್ ಅವರು ಆಗಲೇ ನಮ್ಮ ಚಿಕ್ಕ ಮಗನ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ ಸನತ್ ಮುತ್ತಣ್ಣ ಅಂತ. ಮತ್ತೆ ಆಸಕ್ತಿ ವಹಿಸಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಈ ಸಿನಿಮಾನ ಶುರು ಮಾಡಿ ಅದ್ರ ಜೊತೆಯಲ್ಲಿ ಪ್ರಜ್ವಲ್ನೂ ಸೇರಿಸ್ಕೊಂಡಿರೋದು ಇನ್ನೂ ಸಂತೋಷದ ವಿಷಯ. ಜೊತೆಯಲ್ಲಿ ಸಾಗೋ ಒಂದು ಪ್ರಯಾಣ ಆಗಲಿ, ಭಾಳ ಸಕ್ಸಸ್ಫುಲ್ ಆದಿ ಆಗಲಿ ಅಂತ ಆಶಿಸ್ತೀನಿ. ಸಾರಿ ಸರ್, ಒಂದೇ ನಿಮಿಷ. ಆಶಿಸ್ತೀನಿ. ಈ ಫಸ್ಟ್ ಲುಕ್ ನೋಡಿದ ಮೇಲೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಪ್ರಣಾಮ್ಗೆ ಸಾಕಷ್ಟು ಎಲ್ಲ ಲವ್ ಸ್ಟೋರೀಸೇ ಬರ್ತಾ ಇತ್ತು. ಭಾಳ ಮುದ್ದಾಗಿ ಕಾಣ್ತೇನೆ, ಚಾಕ್ಲೇಟ್ ಬಾಯ್ ಥರ ಇದ್ದಾನೆ ಅಂತೇಳಿ. ಇದೊಂದು ಮಾಸ್ ಅಪಿಯರೆನ್ಸಲ್ಲಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಅವನು ಚೆನ್ನಾಗಿ ಮಾಡಿದ್ದಾನೆ, ಅದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾನೆ ಅಂತ ಅನಿಸುತ್ತೆ. ಚೆನ್ನಾಗಿದೆ ಪ್ರಣಾಮ್. ಇಟ್ ಲುಕ್ಸ್ ವೆರಿ ನೈಸ್. ಸೊ ಯು ಆರ್ ಪ್ರಾಮಿಸಿಂಗ್ ಟು ಬಿಕಮ್ ಆ್ಯಕ್ಷನ್ ಹೀರೋ ಆಲ್ಸೋ. ದಟ್ ಇಸ್ ಗುಡ್. ಆಮೇಲೆ ನಾನು ತುಂಬ ಇಷ್ಟವಾದ ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ ಮ್ಯೂಸಿಕ್ ಮಾಡ್ತಿದ್ದಾರೆ ಚರಣ್ರಾಜ್ ಅವರು. ಅವ್ರ ಸಿನಿಮಾಗಳನ್ನ ಇತ್ತೀಚೆಗೆ ನೋಡಿ ಅವ್ರು ಮಾಡಿರೋ ಮ್ಯೂಸಿಕನ್ನು ತುಂಬ ಮೆಚ್ಕೋತಾ ಇದ್ದೆ ನಾನು. ತುಂಬ ಹೊಸ ಸೌಂಡಿಂಗ್ ಇದೆ, ಹೊಸ ರೀತಿಯಲ್ಲಿ ಮಾಡ್ತಿದ್ದಾರೆ. ಅವರ ಹಾಡುಗಳು ಅಷ್ಟೇ ತುಂಬ
ನಮ್ಮ ಸೊಗಡನ್ನು ಬಿಟ್ಟು ಹೋಗೋದಿಲ್ಲ, ಆದರೂ ಆ ಸೌಂಡಿಂಗ್ ಮಾತ್ರ ಬೇರೆ ಥರನೇ ಇರುತ್ತೆ. ಅದು ಬಹಳ ಹೊಸದಾಗಿ ಕಾಣ್ತಾ ಇತ್ತು ನನಗೆ. ತುಂಬ ಸಲ ಮಾತಾಡಿದ್ದೆ, ಇವತ್ತು ಅವ್ರನ್ನ ಭೇಟಿಯಾಗೋ ಅವಕಾಶ ಸಿಕ್ತು. ಅವರಿಗೆ ಸಿನಿಮಾಗೆ ಸಂಗೀತ ಮಾಡ್ತೀನಿ ಅಂದಾಗ ಇನ್ನೂ ಹೆಚ್ಚಿನ ಸಂತೋಷ ಆಯಿತು ನನಗೆ. ಹಾಗೆ ನಮ್ಮ ಸ್ಕೇಟಿಂಗ್ ಕೃಷ್ಣ ಅವರು ಸಣ್ಣ ಮುತ್ತಮಾಲೆ ತುಂಬ ಒಳ್ಳೆ ಕೆಲಸ ಮಾಡಿದರು. ಈ ಸಿನಿಮಾದು ಹಾಗೆ ಮಾಡ್ತಾರೆ. ಈ ಟಿವಿಗೆ ಸಾಗಬೇಕು. ನಾನು ಹಿಂದೆ ಭಾಳ ಸಲ ಹೇಳ್ತಾ ಇದ್ದೆ ಸಿನಿಮಾಗಳು ಮಾಡುವಾಗ, ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ, ಒಬ್ಬ ಕಲಾವಿದ ಎಲ್ಲರೂ ಒಟ್ಟಿಗಾಗಿ ಸಕ್ಸಸ್ ಸಿಕ್ಕಾಗಲಿ ಫೇಲ್ಯೂರ್ ಸಿಕ್ಕಾಗಲಿ ಒಂದು ಬಾಂಧವ್ಯ ಬೆಳ್ಕೊಂಡು ಜೊತೆಯಲ್ಲಿ ಸಾಕಿದ್ರೆ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಪ್ರತಿ ಸಲ ಹೊಸ ಜೊತೆ ಕೆಲಸ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ಜೊತೆ ಕೆಲಸ ಮಾಡುವಾಗ ನಾವಿನ್ನೂ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಆ ಥರದ ಒಂದು ಬೆಳವಣಿಗೆ ಸಿಗುತ್ತೆ ಅಂತ ಆ ದೃಷ್ಟಿಯಲ್ಲಿ ಇವರೆಲ್ಲರೂ ಒಟ್ಟಿಗೆ ಸಾಗ್ತಾ ಇದ್ದಾರೆ. ಮತ್ತೆ 2ನೇ ಪಿಕ್ಚರಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ಪ್ರಜ್ವಲು ಸೇರಿಕೊಂಡಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಆಗಲಿ, ಒಳ್ಳೆ ನಿರ್ಮಾಣದ ಸಂಸ್ಥೆ ಆಗಲಿ ಅಂತ ಆಶಿಸ್ತೇನೆ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಸರ್. ದಿವ್ಯಾ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಪ್ರೊಡಕ್ಷನ್ಸ್ನ 2ನೇ ಸಿನಿಮಾ, ಇದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಮ್ಮ ಶ್ರೀ ಪುರಾತನ ಫಿಲ್ಮ್ ಪ್ರೊಡಕ್ಷನ್ಸ್ ಆಲ್ರೆಡಿ ಸನ್ ಆಫ್ ಮುತ್ತಣ್ಣ ಮಾಡಿದ್ದು, ಇದೀಗ ಡೈನಾಮಿಕ್ ವೆಂಚರ್ಸ್ ಜೊತೆಯಾಗಿದೆ. ಎಷ್ಟು ಖುಷಿ ಆಗ್ತದೆ ಇದ್ರ ಬಗ್ಗೆ, ನಮ್ಮ MGR ಸಿನಿಮಾದ ಬಗ್ಗೆ ಕೂಡ. ಆ್ಯಕ್ಚುಲಿ ಖುಷಿ ಆಗೋದಕ್ಕೆ ಕುಟುಂಬದವರೇ, ನಾವೆಲ್ಲ ಫ್ಯಾಮಿಲಿಯವರೇ. ಸೊ ಪ್ರಜ್ವಲ್ ಅಣ್ಣನ ಜೊತೆ ಮಾಡೋದಂದ್ರು ತುಂಬ ಅಂದರೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ಪ್ರಣಮ್ ಅವರು ಹೀರೋ, ಆ್ಯಕ್ಚುಲಿ ಪೋಸ್ಟರ್ ನೋಡ್ಬೋದು, ಸಖತ್ ರಗಡ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಮ್ಯಾಮ್. 2 ಸಿನಿಮಾ ಆಯ್ತಲ್ಲ, ಹಾಗಾಗಿ 2 ಲೈನ್ ಮಾತಾಡಿದ್ದಾರೆ. 3ನೇ ಸಿನಿಮಾದಲ್ಲಿ 3 ಲೈನ್. ಥ್ಯಾಂಕ್ ಯು ದಿವ್ಯಾ ಮ್ಯಾಮ್. ಆಲ್ ದ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಮ್ಯಾಮ್. ಇದೀಗ ನಮ್ಮ ನಿರ್ದೇಶಕರ ಮಾತುಗಳನ್ನು ಕೇಳುವಂತಹ ಸಮಯ. ಶ್ರೀಕಾಂತ್ ಹುಣಸೂರು ಸರ್, ಸನ್ ಆಫ್ ಮುತ್ತಣ್ಣ, ಈ ಕಡೆ MGR ಅಂದ ಕೂಡಲೇ ಹೆಸರಿನ ಬಗ್ಗೆ ಬಹಳಷ್ಟು ಕುತೂಹಲ ಖಂಡಿತವಾಗಿ ಇರುತ್ತೆ. ನನ್ನ ರೀತಿಯಲ್ಲಿ ಬಹಳಷ್ಟು ಜನ MGR ಅಂದರೆ ಬೇರೆ ಕಡೆ ಕನೆಕ್ಟ್ ಕೂಡ ಮಾಡಿರ್ತಾರೆ. ನೀವು ಹೆಸರನ್ನ ರಿವೀಲ್ ಮಾಡ್ತಿರೋರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದರೆ MGR ನಿಮಗೆ ಎಷ್ಟು ವಿಶೇಷ ಅನ್ನೋದ್ರ ಬಗ್ಗೆ. MGRಗಿಂತ ಮುಂಚೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಸನ್ ಆಫ್ ಮುತ್ತಣ್ಣ ಅಷ್ಟು ಚೆನ್ನಾಗಿ, ಫಸ್ಟು ನನ್ನ ಮೂವಿ ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡಿಕೊಟ್ರಿ, ಪ್ರಮೋಟ್ ಮಾಡಿದ್ರಿ. ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಈಗ ಅದೇ ಪ್ರೊಡಕ್ಷನ್ ಹೌಸು ಮತ್ತು ಡೈನಮಿಕ್ ವೆಂಚರ್ಸು ಪ್ರಜ್ವಲ್ ಅವರ ಸಪೋರ್ಟಿಂದ ಈಗ 2ನೇ ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀವಿ. ಫಸ್ಟು ಪುರಾತನ ಫಿಲಮ್ಸು ಮತ್ತು SRK ಫಿಲಮ್ಸು ಕಾಂಬಿನೇಷನಲ್ಲಿ ಶುರು ಮಾಡಿದ್ರು. ಈ ಸರಿ ಹರಿಸರ್ ಜೊತೆ ನಾವು ಯಾವತ್ತಿದ್ದು ಇರುತ್ತೆ, ಯಾಕೆಂದರೆ ಶ್ರೀ ಪುರಾತನ ಅಂತ ಇಟ್ಟಿದ್ದಾರೆ, ನನ್ನ ಬಿಡಬಾರ್ದು ಅಂತ. ನಂದೇ ಫಸ್ಟ್ ಇರೋದು ಶ್ರೀ ಅಂತ, ಅದಕ್ಕೆ ಶ್ರೀ ಪುರಾತನ ಫಿಲಮ್ಸು. ಫಸ್ಟಿಗೆ ನಾನೇ ಪ್ರೊಡ್ಯೂಸರ್ ಆ್ಯಕ್ಚುಲಿ, ಶ್ರೀ ಪುರಾತನ ಫಿಲಮ್ಸ್ ಸೆಕೆಂಡು, ಆಮೇಲೆ ಅಣ್ಣ. ಇವ್ರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಅವಕಾಶ ಈಗ ನನಗೆ ಸಿಕ್ಕಿದೆ. ಎಲ್ಲ ಟೀಮು ಸಪೋರ್ಟಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಮತ್ತು ಅಣ್ಣನ ಥ್ಯಾಂಕ್ಸ್ ಹೇಳಬೇಕು. ಅಪ್ಪಾಜಿಯವರ ಆಶೀರ್ವಾದ, ಅಮ್ಮನ ಆಶೀರ್ವಾದ ಅಂತೂ ನಮ್ಗೆ ಇದ್ದೇ ಇರುತ್ತೆ. ನಾವು ಯಾವಾಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಕಾಗಲ್ಲ. ಯಾಕೆಂದರೆ ನನಗೆ ಅವಕಾಶ ಕೊಟ್ಟಿದೆ ಫಸ್ಟು ಅಲ್ಲಿಂದನೇ. ಪುರಾತನ ಫಿಲಮ್ಸು ಮತ್ತು ಡೈನಮಿಕ್ ವೆಂಚರ್ಸ್ನ ನಾವು ಯಾವತ್ತೂ ಮರೆಯೋವಾಗಿಲ್ಲ. ಜೊತೆಗೆ ಈಗ MGR ಅಂತಂದರೆ ಎಲ್ರಿಗೂ ನೀವು ಹೇಳಿದಂಗೆ ಕುತೂಹಲ ಅಂತೂ ಇರುತ್ತೆ. ಬಟ್ಟು ಮುಂದಿನ ದಿನಗಳಲ್ಲಿ ಎಲ್ಲಾನು ಒಂದೊಂದಾಗಿ ರಿವೀಲ್ ಮಾಡೋದು ಒಂದು ಪ್ಲ್ಯಾನು. ಇವತ್ತು ನಮ್ಮ ಬಾಸ್ ಬರ್ತಡೇ, ವಿಶ್ ಹ್ಯಾಪಿ ಬರ್ತಡೇ ಬಾಸ್. ನಾಳೆ ಬಿಲೇಟೆಡ್ ವಿಶಸ್ ನಮ್ಮ ಚರಣರಾಜ್ ಸರ್ದು, ಅವ್ರದ್ದು ಬರ್ತಡೇ. ಸೊ ಈ ಬರ್ತಡೇಗೋಸ್ಕರ ಒಂದು ಗಿಫ್ಟು ಏನಾದರೂ ಮಾಡಬೇಕು ಅಂತ ಬಂದಾಗ ಈ ಥರದ್ದು ಏನಾದರೂ ಒಂದು ಬೇರೆ ಜಾನರಲ್ಲಿ ಹೋಗೋಣ. ಎಲ್ಲ ಮುದ್ದಾಗಿ ತೋರಿಸಿದ್ದಾರೆ, ಮುದ್ದಾಗಿ ನಮಗೂ, ಏಕೆಂದರೆ ಅವ್ರ ಸ್ಟಫು ನಮಗೆ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಸನ್ ಆಫ್ ಮುತ್ತಣ್ಣ ಮಾಡಿದಾಗ ಬೇರೆನೇ ಪ್ರತಿಭೆ ಇದೆ. ಮೇಲ್ ನೋಡೋಕ್ಕೆ ಮುದ್ದಾಗಿದ್ದಾರೆ ಅಷ್ಟೇ, ಒಳಗಡೆ ಒಂದು ರಾಕ್ಷಸ ಗುಣ ಇದೆ. ಅದನ್ನು ಸ್ವಲ್ಪ ಕೆತ್ಕಿದೀವಿ, ಈಗ ಅಷ್ಟೇ ಕೆತ್ಕಿದೀವಿ. ಅವ್ರು ಬೇರೆ ಇನ್ನೊಂದು ಫೇಸ್ ರಿವೀಲು ನಮ್ಮ ಬಾಸ್ ನಮ್ಮ ಮಾತ್ರ ತೋರಿಸಿದ್ದಾರೆ. ಅದನ್ನೇ ಇಟ್ಕೊಂಡು ನಾವು ಕತೆ ಮಾಡ್ತಿರೋದು ಅಷ್ಟೇ ಇವಾಗ. ಬಟ್ ಇದರಲ್ಲಿ ಬೇರೆ ಥರನೇ ವರ್ಷನ್ನು ಪ್ರಣಾಮ್ ಸರ್ನ ನೋಡ್ತೀರಾ. ಈಗ MGR ಅನ್ನೋದು ನೀವು ಹೇಳ್ದಂಗೆ ಬೇರೆದಕ್ಕೆ ಕನೆಕ್ಟ್ ಆದರೂ ಕೂಡ ಅದನ್ನು ಎಷ್ಟರ ಮಟ್ಟಿಗೆ ಈ ಸಿನಿಮಾದಲ್ಲಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಬಟ್ ಬರೀ ಪ್ರಮೋಷನ್ ಮಾತ್ರ ಟೈಟ್ಲ್ ಇಟ್ಟಿದ್ದೀವ, ಇಲ್ಲ ಅದನ್ನ ರಿಲೇಟೆಡ್ ಆಗಿ ನಾವು ಅದನ್ನ ವರ್ಕ್ ಮಾಡಿ ಮೂವಿಲಿ ಏನಾದರೂ ರಿಲೇಟೆಡ್ ಮಾಡ್ತಿದೀವ ಇಲ್ವಾ ಅನ್ನೋದನ್ನೆಲ್ಲ ಒಂದೊಂದಾಗಿ ರಿವೀಲ್ ಮಾಡೋಣ ಅಂತ ನಂದು ಒಂದು ಪ್ಲ್ಯಾನು. ಇದು ಸುಮ್ಮನೆ ಒಂದು ವಿಶಸ್ಗೆ ಒಂದು ಟೀಸರ್ನ ನಿಮ್ಮ ಮುಂದೆ ಇಡಬೇಕು ಅನ್ನೋ ಒಂದು ಖುಷಿ. ಮತ್ತು ನಿಮ್ಮನ್ನು ಭೇಟಿಯಾಗಿ ಎಷ್ಟೋ ದಿನಗಳಾಗೋಗಿತ್ತು. ಸನ್ ಆಫ್ ಮುತ್ತಣ್ಣ ಆದಮೇಲೆ ಇನ್ನೊಂದು ನಿಮ್ಮ ಕನೆಕ್ಟ್ ಆಗೋದಕ್ಕೆ ಬೇಕಾಗಿತ್ತು ಅವಕಾಶ. ಅದು ಈ ಮುಖಾಂತರ ಸಿಕ್ಕಿದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲನೂ ಹೇಳೋಣ ಅಂತ ನನ್ನ ಅನಿಸಿಕೆ. ನೋಡೋಣ.
ಹೋಗೋಣ, ಅದು ಉದ್ಭವ ಆಗೋ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ, ನೀವು ಹೇಳಿದ ನಿಜ. ಬಟ್ ಅದಕ್ಕೆಲ್ಲದಕ್ಕೂ ಎಲ್ಲ ಚಿತ್ರತಂಡ ತಯಾರಿ ಮಾಡ್ಕೊಂಡಿದೆ. ಆ ಥರದ್ದೊಂದು ಸಮಸ್ಯೆಗಳು ಉದ್ಭವ ಆಗಬಾರ್ದು, ಯಾರಿಗೂ ಅವಮಾನಗಳಾಗಬಾರ್ದು ಅವ್ರಿಗೆ ಅಂತ ಹೇಳಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ದಿರೋ ಥರದ್ದು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗೋ ರಿಲೇಟೆಡ್ ಕನೆಕ್ಟ್ ಆಗೋ ರೀತಿ ಒಳ್ಳೆ ರೀತಿಲೇ ಇರುತ್ತೆ ಅನ್ನೋದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ಬೈ ಲ್ಯಾಂಗ್ವೇಜ್ ಪ್ಲಾನಿಂಗು ಹೋಸಲಿ ಆಲ್ರೆಡಿ ಅನುಭವ ಆಗೋಗಿತ್ತು, ಬೇಡ ಅಂತ ನಾವೇ ಡಿಸೈಡ್ ಮಾಡಿ ಕನ್ನಡ ಒಂದೇ. ಬಟ್ ನಿಮ್ಮ ಬಾಯಕ್ಕೆ ನೋಡೋಣ, ಒಳ್ಳೆ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀರಾ, ಹಾಗಾಯ್ತು ಅಂದರೆ 4 ಲ್ಯಾಂಗ್ವೇಜ್ಗೂ ಮಾಡೋಣ. ಯಾಕೆಂದ್ರೆ ಪ್ರೊಡ್ಯೂಸರ್ ನೋಡಿ ಇಬ್ರು ಯಾವ ಥರ ಇದ್ದಾರೆ, ಇವ್ರು ಸಪೋರ್ಟ್ ಇದ್ರೆ ಈ 4 ಲ್ಯಾಂಗ್ವೇಜಲ್ಲಿ ಇನ್ನೊಂದು ಬಿಟ್ಬಿಟ್ರೆ 5ನೇ ಲ್ಯಾಂಗ್ವೇಜ್ ಹಿಂದಿಗೆ ಹೋಗೋಣ ಬೇಕಾದ್ರೆ. ಅದಕ್ಕೆ ಅದು ಟ್ರೀಟ್ಮೆಂಟ್ ಅಂದ್ರೆ ಏನ್ ಗೊತ್ತಣ್ಣ, ನಾವು ಏನಂದ್ರೆ ಅದರ ಒಳಗಡೆ ಬೆರ್ತಿರ್ಲಿಲ್ಲ. ಫಸ್ಟ್ ನಮಗೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಎಲ್ಲರಿಗೂ. ಒಬ್ಬ ನಿರ್ದೇಶಕನಿಗೆ ಒಬ್ಬ ಹೀರೋ ಫಸ್ಟ್ ಪರಿಚಯ ಆದಾಗ ಒಂದು ಲಿಮಿಟೇಷನ್ ಅಂತ ಇರುತ್ತೆ, ನಾವು ಅಷ್ಟು ಬೆರ್ತಿರ್ಲಿಲ್ಲ. ಬಟ್ ಇಲ್ಲಿ ಫ್ಯಾಮಿಲಿಲಿ ಏನಾಯ್ತು ಅಂತಂದ್ರೆ ಇದಕ್ಕೆ ನಾನು ಉತ್ತರ ಹೇಳ್ತೀನಿ. ಅವರಿಗೆ ನಿರ್ದೇಶಕರಿಗೆ ಒಂದು ಸ್ಫೂರ್ತಿ ಹುಟ್ಟೋದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಇವರು ಮೊದಲನೇ ಸಲ ನಮ್ಮ ಮನೆಗೆ ಕಥೆ ಹೇಳಕ್ಕೆ ಸನತ್ ಮಾತ್ರ ಕಥೆ ಹೇಳೋದಕ್ಕೆ ಬಂದರು. ಒಳಗೆ ಬಂದು ಫಸ್ಟ್ ಟೈಮ್ ಅವರು ಪ್ರಣಾಮ್ನ ಭೇಟಿಯಾಗಿದ್ದು, ನನ್ನ ಭೇಟಿಯಾಗಿದ್ದರು. ಕೂತ್ಕೊಂಡು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ರು, ಕಥೆ ಹೇಳೋದಕ್ಕೆ ಒದಾಡ್ತಾ ಇದ್ರು, ಏನೋ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದರು. ಏನೋ ಗೊತ್ತಿಲ್ಲ, ಏನು ಕನ್ಫ್ಯೂಷನ್ ಇದೆ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಬಂದರು, ಸರ್ ಆಯಿತು ಸರ್ ಹೇಳ್ತೀನಿ ಅಂತ ಕಥೆ ಹೇಳಿದ್ರು. ಕಥೆ ಹೇಳಿದ್ರು, ನಾನು ಓಕೆ ಮಾಡಿದೆ, ಎಲ್ಲ ಮಾಡಿದೆ. ಆಮೇಲೆ ಕೇಳಿದೆ, ಯಾಕೆ ನೀವು ಬಿಗಿನಿಂಗಲ್ಲಿ ಅಷ್ಟೊಂದು ಎಸ್ಟೇಟ್ ಮಾಡ್ತಾಯಿದ್ರಿ, ಓದಾಡ್ತಾ ಇದ್ರಿ, ಚೆನ್ನಾಗಿ ಹೇಳೋದಿಲ್ಲ ಕತೆ ನೀವು ಅಂತ. ಇಲ್ಲ ಸರ್, ಪ್ರಣಾಮ್ ಅವ್ರನ್ನ ನೋಡಿದ ಕೂಡಲೇ ಒಳ್ಳೆ ಮಾಸ್ ಇರೋ ಥರ ಇದ್ದಾರೆ, ಅವ್ರು ಈ ಕತೆ ಹೇಗೆ ಹೇಳೋದು ಅಂತ ನನಗೆ ಅಂಜಿಕೆ ಆಗುತ್ತೆ ಸರ್ ಅಂತ. ಸೊ ಅವತ್ತೇ ಅವ್ರ ಮೈಂಡಲ್ಲಿ ಆ ಥಾಟ್ ಉಟ್ಕೊಂಡಿದೆ, ಅವರು ಮಾಸ್ ಹೀರೋ ಪ್ರೆಸೆಂಟ್ ಮಾಡಬೇಕು ಅಂತ. ಅದಕ್ಕೆ ಈ ಸಲ ಅದರ ಪ್ರಿಪೇರಾಗಿ ಬಂದಿದ್ದಾರೆ ಅವರು. ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ, ನನಗೆ ಅಂತ ರೇಟು ಡೇಟು ಏನು ಮಾಡಿಸೋರೆ ಅಲ್ವಾ? ಅಯ್ಯೋ, ನಿಮ್ಮ ಆಸೆ ನಿಮ್ಮ ಕಲ್ಪನೆ ಥರ ನಡೀಲಿ ಅಂತ ನಾನು ಬಯಸ್ತೀನಿ. ಸರ್, ನಿರೀಕ್ಷೆ ಮಾಡ್ಬೋದು, ಬಟ್ ಇಡೀ ಸಿನಿಮಾ ಪ್ರಣಾಮನೇ. ನಾನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ, ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಡೈರೆಕ್ಟರ್ ಏನಾದರೂ ಚಾನ್ಸ್ ಕೊಟ್ಟರೆ ನೋಡ್ಬೋದು. ಇಲ್ಲ ಗೈಡ್ ಫಿಲಾಸಫರ್ ತರ ದೇವರಾಜ್ ಸರ್ ಬರ್ಬೋದು ಅಂತೆ ಸ್ಕ್ರೀನ್. ಹಾಂ, ಅಣ್ಣ ಆ್ಯಕ್ಚುಲಿ ಕತೆಗೆ ಅನುಗುಣವಾಗಿ ಇರೋಂಥ ಟೈಟ್ಲ್ ಇದು. ನಾನು ಕತೆ ಮಾಡಬೇಕಾದ್ರೆ ಟೈಟ್ಲು ಈ ಮಧ್ಯದಲ್ಲಿ, ಸಿನಿಮಾ ಮಧ್ಯದಲ್ಲಿ ಒಂದು ಡೈಲಾಗ್ ಬರುತ್ತೆ, ಮತ್ತು ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಒಟ್ಟಿಗೆ ಒಂದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಒಟ್ಟಿಗೆ ಕೊಡುತ್ತೆ. ಆ ಟೈಮಲ್ಲಿ ನನಗೆ ಹೊಡೆದಿದ್ದು ಟೈಟ್ಲು ಹಿಂಗೆ ಹೋಗ್ಬೋದು, ಟೈಟ್ಲ್ ಇಟ್ಟರೆ ಚೆನ್ನಾಗಿರ್ತಿದೆ MGR. ಬಟ್ ಅಲ್ಲಿಗೂ ಒಂದು ಕನೆಕ್ಷನ್ನು ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಅಷ್ಟು ಚ್ಯುತಿಯಾಗಂಥದ್ದು ಯಾವುದು ಇಲ್ಲ. ಬಟ್ ಕಮರ್ಷಿಯಲಿ ಯಾವ ಥರ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಒಂದು ಪ್ಲ್ಯಾನ್ ಮಾಡಿನೇ ಇದನ್ನು ಇಟ್ಟಿದ್ದಾರೆ ಸರ್. ಬೆಂಗಳೂರಲ್ಲಿ ಒಂದು 2005 ಆ ಥರದ್ದೊಂದು ಜಾನರಲ್ಲಿ ನಡೆದಿರೋಂಥದ್ದು. ಕೆಲವು ರಿಯಲ್ ಇನ್ಸಿಡೆಂಟ್ಗಳನ್ನ ಆ್ಯಡ್ ಅಪ್ ಮಾಡಿ ಕತೆ ಮಾಡಿರೋದು. ಇದು ಮಾರ್ಚು ಪ್ಲ್ಯಾನ್ ಮಾಡಿದ್ದೀವಿ ನಾವು ಎಲ್ಲ. ಈಗ ಸ್ಕ್ರಿಪ್ಟು ನಡೀತಾ ಇದೆ, ಸ್ಕ್ರೀನ್ ಪ್ಲೇ ಒಂದು ವರ್ಷನೂ ರೀಡಿಂಗ್ ಕೊಡಬೇಕು, ಮತ್ತು ಡೈಲಾಗ್ ಒಂದು ವರ್ಷನೂ ರೀಡಿಂಗ್ ಆಗಬೇಕು. ಅದಾದಮೇಲೆ ಮಾರ್ಚ್ ಎಂಡಲ್ಲಿ ಇಲ್ಲ ಯುಗಾದಿ ಹಬ್ಬಕ್ಕೆ ಆ ಥರದ್ದೊಂದು ಪ್ಲ್ಯಾನ್ ಇದೆ. ಪ್ರೊಡ್ಯೂಸರು ಇಬ್ಬರು ಕೂತು ನಿರ್ಧಾರ ಮಾಡ್ತಾರೆ. ಅದೇ ನಿರ್ಮಾಪಕರು ಹೇಳಬೇಕು ಇದನ್ನು. ನಮ್ಮ ಕಡೆಯಿಂದೆಲ್ಲ ಪ್ರಿಪ್ರೇಷನ್ ಇದೆ, ನಿರ್ಮಾಪಕರು ನಿರ್ಧಾರ ಮಾಡಿರ್ತಾರಲ್ಲ ಹೇಗೆ ಅಂತ. ಆಮೇಲೆ ಸ್ವಲ್ಪ ಕಾಸ್ಟ್, ಸ್ಟಾರ್ ಕಾಸ್ಟ್ ದೊಡ್ಡದಿರೋದ್ರಿಂದ ಡೇಟ್ ಸಮಸ್ಯೆಗಳು ಆದರೆ ಬೈ ಚಾನ್ಸು, ಇಲ್ಲ ಅಂದರೆ ಈ ವರ್ಷ. ಎಸ್, ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರಿಗೆ. ಇದೀಗ ನಮ್ಮ ಸಂಕಲನಕಾರರು ಕ್ವಶನ್ ಇದೆಯಾ ಅಣ್ಣ?
ಇಲ್ಲ ಫ್ಯಾಮಿಲಿ ನಾವು ಏನೇ ಮಾಸ್ ಮಾಡಿದ್ರು ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಫ್ಯಾಮಿಲಿ ಆಗಲ್ಲ. ಇಲ್ಲಿ ಫ್ಯಾಮಿಲಿ ಇರುತ್ತೆ, ಲವ್ ಇರುತ್ತೆ, ಕಾಮಿಡಿನೂ ಇರುತ್ತೆ, ಮಾಸು ಇರುತ್ತೆ. ಅಲ್ಲಿ ಫಸ್ಟ್ ಪಿಕ್ಚರ್ ನನ್ಗನ್ಸಿದ್ದು ಏನಂದ್ರೆ ರಘು ಸರ್ ಹೆವಿ ಕಾಮಿಡಿ ಮಾಡಿದ್ರು, ಅವಕಾಶಗಳು ಜಾಸ್ತಿ ಸಿಗ್ಲಿಲ್ಲ. ಬಟ್ ಆ ಥರ ಸ್ಟಫ್ ಇರೋರಿಗೆ ನಾವು ಯಾಕೆ ಆ ಥರದೊಂದು ಅವಕಾಶ ಇದು ಮಾಡಬಾರ್ದು ಅಂತೇಳಿ ಅಣ್ಣ ಹೇಳ್ದಂಗೆ ಕತೆ ಫಸ್ಟು ಅಪ್ಪಾಜಿ ಹೇಳ್ದಂಗೆ ಫಸ್ಟು ಮಾಸೇ ಮಾಡಬೇಕು ಅನ್ನೋದೇ ಒಂದು ಪ್ಲಾನ್ ಇತ್ತು. ಹೋಗಿ ಬೇಜಾರಾಗಿ ಬಂದಿದ್ದೆ, ಕತೆ ಖುಷಿಯಾಗಿ ಅಪ್ರೂವಲ್ ಕೊಟ್ಟರು. ಬರ್ಬೇಕಾದ್ರೆ ನಾನು ನಮ್ಮ ಕೋ ಡೈರೆಕ್ಟರ್ನು ಅದೇ ಬೇಜಾರು ಮಾಡ್ಕೊಂಡು ಬಂದಿದ್ದು, ಏನಾದ್ರು ಒಂದು ಮಾಸ್ ಮಾಡಬೇಕಾಗಿತ್ತು ಇವ್ರನ್ನ ಇಟ್ಕೊಂಡು, ಸುಮ್ಮನೆ ಈ ಕತೆ ಮಾಡ್ತಿದ್ದೀವಲ್ಲ ಅಂತ. ಬಟ್ ಅದು ಬ್ಯೂಟಿಫುಲ್ ಕತೆ, ಬ್ಯೂಟಿಫುಲ್ ಸಿನಿಮಾ. ಸೋತಿದೆಯಾ ಗೆದ್ದಿದೆಯಾ ಗೊತ್ತಿಲ್ಲ, ಅಮೆಝಾನ್ ಚೆನ್ನಾಗಿ ಆಗ್ತಿದೆ. ಬಟ್ ಅದು ಫಸ್ಟ್ ಡ್ರೀಮು, ಒಳ್ಳೆ ಸಿನಿಮಾ. ಬಟ್ ಅದಕ್ಕಿಂತ ಒಂದು 10ರಷ್ಟು ಜಾಸ್ತಿ ಇದರಲ್ಲಿ ನೀವು ಬೇರೆ ಥರನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಶ್ರೀನಿವಾಸ್ ಪಿ ಬಾಬು ಸರ್ ದಯವಿಟ್ಟು ನಮ್ಮ ಮಾತನ್ನು ಎಡಿಟ್ ಮಾಡಿ ಅಂತ ಆಗ್ಲಿಂದ ಹೇಳ್ತಾ ಇದ್ದಾರೆ. ಓಕೆ ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಕೆಲಸಕ್ಕೆ ನಾವೆಲ್ಲರೂ ಕೂಡ ಪ್ರತಿ ಬಾರಿ ಹೇಳ್ತೀವಿ, ಶ್ರೀನಿವಾಸ್ ಸರ್ ಇದ್ದರೆ ಒಂದು ನೀಟಾಗಿ ಡೈಲಿ ಮಾಡ್ಬೇಕು, ನಾವು ಚೆನ್ನಾಗಿ ಮಾಡ್ತೀರಿ ಅಂತೇಳಿ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಇದಕ್ಕೆ ನಮ್ಮ DOP ಸ್ಕೇಟಿಂಗ್ ಕೃಷ್ಣ ಸರ್, ದಯವಿಟ್ಟು ನೀವು ಮಾತನಾಡಬೇಕು. MGR ಸಿನಿಮಾಗೆ ನೀವೆಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ನಮ್ಮ ಮಾಧ್ಯಮ ಮಿತ್ರದವ್ರಿಗೆ ನಮಸ್ಕಾರ ಮಾಡ್ತಾ, ಮತ್ತು ನಮ್ಮ ಪುರಾತನ ಫಿಲಮ್ಸ್ ಪ್ರೊಡ್ಯೂಸರ್ ಮತ್ತು ಡೈನಾಮಿಕ್ ವೆಂಚರ್ಸ್ ಎರಡು ಇದು ಸಿಕ್ಕಿದೆ ಇವಾಗ ನಮಗೆ ಫೋರ್ಸ್. ಹಂಗಾಗಿ ಈಗ ಪುರಾತನ ಫಿಲಮ್ಸ್ ಒಂದಿದ್ದಾಗಲೇ ಏನಂತ ಆಲ್ರೆಡಿ ತೋರಿಸಿದ್ದೀವಿ. ಇವಾಗ ಎರಡು ಇದು ಸಿಕ್ಕಿದೆ ಫೋರ್ಸು ನಮಗೆ. ನಾವು ಹೇಳೋದೇನಿಲ್ಲ, ಅಪ್ಪಾಜಿ ಎಲ್ಲ ಮಾತಾಡಿದ್ದಾರೆ, ಮತ್ತು ನಮ್ಮ ಡೈರೆಕ್ಟರ್ ಎಲ್ಲ ಮಾತಾಡಿದ್ದಾರೆ, ನಾನು ಜಾಸ್ತಿ ಮಾತಾಡೋಲ್ಲ. ಆದರೆ ಈ ಸಿನಿಮಾನ ಅದ್ಭುತವಾಗಿ ಮಾಡ್ತೇವೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ನಮಗೆ. ಮತ್ತು ನಮ್ಮ ಚರಣ್ ರಾಜ್ ಬೇರೆ ಸಿಕ್ಕಿದ್ದಾರೆ ಈಗ, ಚರಣ್ ರಾಜ್ ಸರ್, ಮತ್ತು ನಮ್ಮ ಶ್ರೀನಿವಾಸ್ ಸರ್ ಸಿಕ್ಕಿದ್ದಾರೆ ಇವಾಗ ಎಡಿಟ್ರು. ಹಂಗಾಗಿ ಒಂದು ಫೋರ್ಸ್ಫುಲ್ ಟೀಮ್ ಇದೆ. ಮತ್ತು ನಮ್ಮ ಟೀಮನ್ನು ನಂಬಿಕೊಂಡು ನಮ್ಮ ಪುರಾತನ ಫಿಲಮ್ಸ್ ಅಥವಾ ಡೈನಾಮಿಕ್ ವೆಂಚರ್ಸ್ ಇಬ್ಬರು ನಮಗೆ ಸಿನಿಮಾ ಮಾಡಿ ಅಂತ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೇ, ಜಾಸ್ತಿ ಥ್ಯಾಂಕ್ ಯು ಸೋ ಮಚ್ KT ಕೃಷ್ಣ ಸರ್. ಥ್ಯಾಂಕ್ ಯು. ಖಂಡಿತ ತೆಗಿತೀನಿ ಸರ್, ಖಂಡಿತ ಸ್ಕೇಟಿಂಗ್ ತೆಗಿತೀನಿ. ಅವ್ರು ಸ್ಕೇಟಿಂಗ್ ಮಾಡಿದ್ರೆ ನಾವು BTS ಹಿಡಿದಂತೆ ಸರ್. ಅದನ್ನು ನಮ್ಮ ಡೈರೆಕ್ಟ್ರ್ ಕೇಳಬೇಕು. ನಮ್ಮ ಡೈರೆಕ್ಟ್ರೇ ಆ್ಯಕ್ಚುಲಿ ಸ್ಕೇಟಿಂಗ್ ಅಂತ ಟೈಟ್ಲು ಇದು ಮಾಡಿರೋದು. ಹಂಗಾಗಿ ಸರ್, ಅದು ನಾವು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಬಜೆಟ್ ಉಳಿಸಿ ಟೆಕ್ನಿಕಲಿ ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಅದಕ್ಕೆ ಟ್ರಾಲಿಗೆ ಮತ್ತು ಇದೆಲ್ಲ ಬೇಡ, ಸ್ಕೇಟಿಂಗ್ ಕೊಡಿಸ್ತೀನಿ, ಒಂದು 10,000 ರೂಪಾಯಿ ಖರ್ಚಾಗೋಗುತ್ತೆ, ನೀವು ಸೂಪರಾಗಿ ತೆಗಿ ಶಾರ್ಟ್ ಅಂತ ಹೇಳಿದ್ದವ್ರಿಗೆ. ಅಂದರೆ ಸ್ಕೇಟಿಂಗಲ್ಲಿ ಒಂದೇ ಶಾರ್ಟ್ ಅಂದರೆ ಟೆಕ್ನಿಕಲಿ ಶಾರ್ಟ್ ಆಗಿರ್ತದೋ, ನಿಮಗೂ ಹೆಸರು ಬರುತ್ತೆ, ಅದು ಮೇಕಿಂಗಲ್ಲೆಲ್ಲ ಹಾಕೋಣ ಅಂತ. ನಿಜವಾಗ್ಲೂ ಹೋಗಿ 10,000 ರೂಪಾಯಿ ನಾನು ಪ್ರೊಡ್ಯೂಸರ್ ಕೊಟ್ಟಿಲ್ಲ, ನಾನೇ ಖರ್ಚು ಮಾಡಿ ನಮ್ಮ ಕ್ಯಾಮ್ರಾಮನ್ಗೆ ಒಳ್ಳೆ ಹೆಸರು ಬರಲಿ ಅಂತ ಕೊಡಿಸಿದ್ದಾಯ್ತು. ಅದನ್ನ ಅವ್ರ ಅಕ್ಕನ ಮಕ್ಕಳು ಕೊಟ್ಬಿಟ್ಟು ಆಟಕ್ಕೆ ಶಾರ್ಟೇ ತೆಗ್ದಿಲ್ಲ ಅವನು. ಅದಕ್ಕೆ ಈ ಪಿಕ್ಚರ್ಲಾದ್ರೂ ಮರ್ಯಾದೆ ಉಳಿಸಪ್ಪ, ಹೆಸರು ಹಾಕ್ಲಾ ಬೇಡವಾ ಅಂತ ಕೇಳಿದೆ ಮುಂಚೆನೆ. ಇಲ್ಲ ಹಾಕಿ ಸರ್, ಇದ್ರಲ್ಲಿ ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಈಗ ಮಾಡ್ತಾನೆ ಸರ್. ಸ್ಕೇಟಿಂಗ್ ಯೂಸ್ ಮಾಡದೇ ಇರೋ ಸ್ಕೇಟಿಂಗ್ ಕೃಷ್ಣ ಅವರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಈ ಸಲ ಖಂಡಿತ ಸ್ಕೇಟಿಂಗ್ ಯೂಸ್ ಮಾಡಿ ಶಾರ್ಟ್ ತೆಗಿತೀನಿ. ಥ್ಯಾಂಕ್ ಯು ಮೇಡಮ್. ಅದನ್ನೇ ಇಲ್ಲ ಖಂಡಿತ ಅದನ್ನೇ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಸರ್ ಮಾತನಾಡುವಂತಹ ಸಮಯ. ಚರಣ್ ಸರ್, MGR ಒಂದು ಪಕ್ಕ ಮಾಸ್ ಸಿನಿಮಾ ಆಗಿ ಬರ್ತಾ ಇರೋದ್ರಿಂದಾಗಿ ಅಫ್ಕೋರ್ಸ್ ನಿಮ್ಮ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ? ಮೊದಲನೇದಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈನಾಮಿಕ್ ವೆಂಚರ್ಸ್ ಹಾಗೂ ಶ್ರೀ ಪುರಾತನ ಫಿಲ್ಮ್ಸ್, ಇದೊಂದು ತುಂಬ ಒಳ್ಳೆಯ ಅವಕಾಶ ನಮಗೆ. ಶ್ರೀಕಾಂತ್ ಸರ್ ಡೈರೆಕ್ಷನಲ್ಲಿ ಪ್ರಣಾಮ್ ಸರ್ ಲೀಡಾಗಿ ಮಾಡ್ತಿದ್ದಾರೆ, ಹಾಗೂ ತುಂಬ ಒಳ್ಳೆ ತಾಂತ್ರಿಕ ಬಳಗ ಇದೆ, ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ, ಸೊ ಒಳ್ಳೆ ಕತೆ ಇದೆ. ಸೊ ತುಂಬ ಒಳ್ಳೆಯ ಅವಕಾಶ. ಹೊಸ ಕಲೀಲಿಕ್ಕೆ, ಹೊಸ ರೀತಿಯ ಏನಾದರೂ ಪ್ರಯೋಗಗಳನ್ನ ಮಾಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸಂಗೀತದ ಕೆಲಸ ಎಲ್ಲ. ಅದೇ ವರ್ಕಿಂಗ್ ಹಾರ್ಡ್ ಫಾರ್ ಇಟ್. ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ, ವರ್ಕಿಂಗ್ ಹಾರ್ಡ್. ಥ್ಯಾಂಕ್ ಯು ಸೋ ಮಚ್ ಚರಣ್ ರಾಜ್ ಸರ್. ಇದೀಗ ನಮ್ಮ ನಿರ್ಮಾಪಕ ಸರ್, ಇವಾಗ ಅದೇ 4 to 5 ಇದೆ ಇವಾಗ, ಬಟ್ ಜಾಸ್ತಿ ಆದ್ರೂ ಆಗ್ಬೋದು ಸರ್.
ಅದೇ ನನ್ನ ಪ್ರಯತ್ನ ಅದೇ ಸರ್, ಇದು ನನ್ನ ಬೆಸ್ಟ್ ಮಾಡಬೇಕಂತ, ಮತ್ತು ಹೊಸ ರೀತಿಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ನಾನು ಅದೇ ಟ್ರೈ ಮಾಡ್ತೀನಿ. ಎಸ್, ನ್ಯಾಚುರಲಿ ಅದು ಕಥೆಯೊತ್ತಿಂಗ್ ಫ್ಲೋ ಆದರೆ ಡೆಫಿನೆಟ್ಲಿ ಸರ್, ಎಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಿರ್ಮಾಪಕರು ನಮ್ಮ ಡೈನಾಮಿಕ್ ವೆಂಚರ್ಸ್ ಮೂಲಕ ನಿರ್ಮಾಣ ಮಾಡ್ತಾ ಇರುವಂತಹ ನಮ್ಮ ಪ್ರಜ್ವಲ್ ದೇವರಾಜ್ ಸರ್, ಫಸ್ಟ್ ಆಫ್ ಆಲ್ ವಾರ್ಮ್ ವೆಲ್ಕಮ್ ನಿಮಗೆ ಆಸ್ ಅ ಪ್ರೊಡ್ಯೂಸರ್ ಕೂಡ. ಇದೀಗ ಪ್ರಣಮ್ ಅವ್ರನ್ನ ಒಂದು ಹೊಸ ಲುಕ್ಕಲ್ಲಿ ನೋಡಿ ನಾವೆಲ್ಲರೂ ಕೂಡ ನಿಜವಾಗ್ಲೂ ಖುಷಿಯಾಗಿದ್ದೀವಿ. ನೀವು MGRಗೆ ಜೊತೆ ಆಗಬೇಕು ಅಂತ ಯಾವಾಗ ಅನ್ನಿಸ್ತು? ಈ ಜರ್ನಿ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ. ಮೊದಲಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಒಂದು ಕಂಪ್ಲೇಂಟ್ ಇದೆ, ಹೀರೋ ಆದರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ, ನಿರ್ಮಾಪಕ ಆದರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ. ಎಲ್ಲರೂ ಮಾತಾಡಿರ್ತಾರೆ, ಏನು ವಿಷಯಗಳು ಉಳಿದಿರಲ್ಲ ಮಾತಾಡೋದಕ್ಕೆ. ನನಗೆ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅನಿಸಿದ್ದು ಅವರಲ್ಲಿರುವಂಥ ಪ್ಯಾಷನ್ ನೋಡಿ. ಕೆಲವು ನಿರ್ಮಾಣ ಸಂಸ್ಥೆಗಳು ನಮಗೆ ತುಂಬ ಹತ್ತಿರ ಆಗ್ತವೆ, ಅಂದರೆ ಅದ್ರ ಹಿಂದೆ ಇರೋ ಜನ ತುಂಬ ಹತ್ತಿರ ಆಗ್ತಾರೆ. ಅದೇ ರೀತಿ ಪುರಾತನ ಫಿಲ್ಮ್ಸ್ ಬರೀ ಸಿನಿಮಾ ಅಲ್ಲದೆ ಹತ್ತಿರ ಆದರು, ಆ ನಂಬಿಕೆ ಇನ್ನೊಂದು ಸ್ವಲ್ಪ ಹೆಚ್ಚಾಯಿತು. ಅವ್ರ ಪ್ಯಾಷನ್ನ ನೋಡಿದೆ, ತಂಡ ಕೆಲಸ ಮಾಡ್ತಿದ್ದನ್ನು ನೋಡಿದೆ, ನಾನು ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ದೆ. ಸೊ ಸೇಫ್ ಅನ್ನಿಸ್ತು ಇವ್ರ ಜೊತೆ ಕೈ ಜೋಡ್ಸೋಕ್ಕೆ. ಕೈ ಜೋಡಿಸಿದ್ಮೇಲೆ ಕೈ ಕೊಡಲ್ಲ ಅಂತ ಒಂದು ನಂಬಿಕೆ ಬಂತು. ಒಳ್ಳೆ ಸಿನಿಮಾ ಮಾಡ್ತಾರೆ ಜೊತೆ ಸೇರಿ ಅಂತ. ಸೊ ಆ ರೀತಿ ಇದಕ್ಕೆ ಸೇರಿಕೊಂಡೆ. ಪ್ರಣಾಮ್ನ ಹೀಗೆ ನೋಡಬೇಕು ಅಂತ ನನಗೆ ತುಂಬ ವರ್ಷಗಳ ಆಸೆ. ಯಾಕಂದರೆ ನಾನು ಸ್ಕೂಲಲ್ಲಿದ್ದಾಗಿಂದ, ಕಾಲೇಜಲ್ಲಿದ್ದಾಗಿಂದ ಎಲ್ಲರೂ ಇವ್ನು ನನಗಿಂತ ತುಂಬ ಚೆನ್ನಾಗಿದ್ದಾನೆ ನೋಡೋಕ್ಕೆ ಅಂತ ಯಾವಾಗಲೂ ಹೇಳೋರು. ಸೊ ಸ್ವಲ್ಪ ರಾ ತೋರಿಸ್ಬೇಕು, ಇವನ್ನ ಸ್ವಲ್ಪ ಕಮ್ಮಿ ಮಾಡಬೇಕು, ಇವ್ನು ಗ್ಲಾಮರು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಸೊ ಅದಕ್ಕೆ ಈ ಪಾತ್ರದಲ್ಲಿ ಹೀಗೆ ತೋರಿಸ್ತಾ ಇದ್ದೀವಿ. ಬಟ್ ಇಲ್ಲ, ಅವ್ನ ಟ್ಯಾಲೆಂಟ್ ನನಗೆ ಗೊತ್ತು, ನನ್ನ ಟ್ಯಾಲೆಂಟ್ ಅವನಿಗೆ ಗೊತ್ತು. ಚಿಕ್ಕ ವಯಸ್ಸಿಂದ ಇಬ್ಬರು ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಒಬ್ಬರ ಮುಂದೆ ಒಬ್ಬರು ನಟನೆ ಮಾಡ್ತಿದ್ವಿ, ಏನೋ ಬರೀತಿದ್ವಿ, ಸ್ಟಂಟ್ಸ್ ಮಾಡ್ತಿದ್ವಿ. ಸೊ ಈಗ ಅವನ ಸಿನಿಮಾಗೆ ನಾನು ನಿರ್ಮಾಪಕ ಆಗಿರೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆ್ಯಂಡ್ ಯಾವ ನಟನೂ ಟೈಪ್ ಕಾಸ್ಟ್ ಆಗಬಾರ್ದು, ಯಾವ ನಟನಿಗೂ ಒಂದೇ ರೀತಿ ಪಾತ್ರಗಳು ಮಾಡೋ ಇಷ್ಟ ಇರಲ್ಲ. ಸೊ ಅದಾಗಬಾರ್ದು ಅಂತ ಈಗಲೇ ಈ ರೀತಿ ನಾನು ಸಿಕ್ಸರ್ ಮಾಡಿದಾಗಲೇ ಎಲ್ಲರೂ ಚಾಕ್ಲೇಟ್ ಬಾಯ್ ಅಂದರು, ತಲೆ ಕೆಟ್ಬಿಟ್ಟು ಗೆಳೆಯ ಮಾಡಿಬಿಟ್ಟು 18 ವರ್ಷಕ್ಕೆ ಆ ಥರದ ಒಂದು ಪಾತ್ರ ಮಾಡಿದೆ. ಆ್ಯಂಡ್ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ನನಗೆ. ಹರ್ಷ ಅದ್ಭುತವಾಗಿ ನಿರ್ದೇಶನ ಮಾಡಿ ನನ್ನ ಬೇರೆ ರೀತಿಯಲ್ಲೇ ತೋರಿಸ್ದ. ಸೊ ಅದೇ ರೀತಿ ಪ್ರಣಾಮ್ಗೂ ಹಾಗೇ ಆಗಲಿ. ಪ್ರಣಾಮ್ ಟ್ಯಾಲೆಂಟ್ ಏನಿದೆ ಅವನು ಎರಡೂ ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದು ಆಸೆ ಇತ್ತು. ಸೊ ಜೊತೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅದೊಂದೇ ಅಲ್ಲ, ಬರೀ ನಮ್ಗಳಿಗೋಸ್ಕರನೇ ಸಿನಿಮಾಗಳು ಮಾಡ್ತೀವಿ ಅಂತಲ್ಲ, ಇಬ್ಬರು ಸೇರಿ ಇನ್ನೂ ಹೊಸ ಪ್ರತಿಭೆಗಳಿಗೆ, ಬೇರೆ ನಟರಿಗೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಬೇಕನ್ನೋ ಒಂದು ಆಸೆ ಇದೆ. ನಾನು ಮೊದಲನೇ ಸಿನಿಮಾ ಅವಕಾಶ ಸಿಕ್ಕಿದಾಗಲೇ ನಾನು ಏನೋ ಒಂದು ತೋರಿಸ್ಕೊಳ್ಳೋ ಒಂದು ಸಾಧ್ಯತೆ ಆಯಿತು. ಅದೇ ರೀತಿ ಸಾಕಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತವಾಗ್ಲೂ ಬೈಯಂತೂ ಸಿನಿಮಾಗಳು ಮಾಡಲ್ಲ, ನೀವು ಹೊಗಳೋಷ್ಟು ಚೆನ್ನಾಗಿರೋ ಸಿನಿಮಾಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ. ನಿಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ, ಇನ್ನು ಮುಂದಕ್ಕೂ ಹೀಗೆ ಇರಲಿ. ನಟನಾಗಿ ರಂಜಿಸಿದ್ದೀನಿ, ಇವಾಗ ನಿರ್ಮಾಪಕ ಕೂಡ ರಂಜಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ, ಖಂಡಿತ. ಈಗ ನಿರ್ಮಾಪಕ ಆಗಿದ್ದೀನಿ, ಹೋಗಿ ತಲೆ ತಿಂತಾ ಇರ್ತೀನಿ ಸೆಟ್. ನಾನು ಫ್ರೀ ಇದ್ದೀನಿ ಇವಾಗ. ನಂದು 2 ಪ್ರಾಜೆಕ್ಟ್ ಮುಗಿದಿದೆ, ಕರಾವಳಿ ಚೀತೆ 2 ಮುಗಿದಿದೆ, ಫ್ರೀ ಇದ್ದೀನಿ. ಅವ್ರು ಯಾಕಾದರೂ ಇವನ್ನ ನಿರ್ಮಾಪಕ ಮಾಡ್ಕೊಂಡು ಅನ್ನೋಷ್ಟು ತಲೆ ತಿನ್ನಲ್ಲ, ಬಟ್ ಹೋಗಿ ಇನ್ವಾಲ್ವ್ ಆಗ್ತೀನಿ. ಹೌದು, ನಾನು ಅದೇ ಹೇಳ್ತಿದ್ದೆ, ನನ್ನ ಫೋಟೋಶೂಟಲ್ಲೇ ನಾನು ಅಷ್ಟೊಂದು ಡೀಟೇಲ್ ಆಗಿ ನನ್ನ ಫೋಟೋಸ್ನ ನೋಡಿರಲಿಲ್ಲ. ಮೊದಲನೇ ಬಾರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನನಗೆ ಅಂತ. 2014 ಅಲ್ಲಿ ತಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಗಲೇ ದೇವರಾಜ್ ಸರ್ ಹೇಳಿದ ಹಾಗೆ ಅವರು ನೀವು ಎಲ್ಲರೂ ಈ ಸಿನಿಮಾದಲ್ಲಿ ಕಾಣಿಸೋ ಥರ ಆಗಲಿ ನಮಗೂ ಕೂಡ ಆಸೆ ಇದೆ. ವಿ ವಿಲ್ ವೇಟ್ ಫಾರ್ ದ್ಯಾಟ್. ಇದೀಗ ಫೈನಲಿ ಇನ್ನೊಂದು ವಿಷಯ ಚರಣ್ ಸರ್ ಬಗ್ಗೆ ಹೇಳೋದು ಮತ್ತೆ, ನಾನು ಚರಣ್ ಸರ್ ಆ್ಯಕ್ಚುಲಿ ಇನ್ಸ್ಪೆಕ್ಟರ್ ವಿಕ್ರಮಲ್ಲೇ ಜೊತೆಗೆ ಕೆಲಸ ಮಾಡಬೇಕಿತ್ತು. ಅವಾಗ ಹಿ ವಾಸ್ ಬಿಸಿ, ಬಟ್ ನಮಗೆ ಅವಾಗ ಮ್ಯೂಸಿಕ್ ರೆಡಿ ಆಗಬೇಕಿತ್ತು. ಅನೂಪ್ ಸರ್ ಅದ್ಭುತವಾದ
ಸಂಗೀತನ ನೀಡಿದ್ದಾರೆ ಅದಕ್ಕೆ, ಅದ್ರ ಬಗ್ಗೆ ಅಲ್ಲ. ಬಟ್ ಅವಾಗಲೇ ಕೆಲಸ ಮಾಡಬೇಕಿತ್ತು ನಾವು, ಆ ಚರ್ಚೆ ಆಗಿತ್ತು. ಸೊ ಅದಾದಮೇಲೆ ನನ್ನ ನಂಬರ್ ಆಫ್ ಸಿನಿಮಾಸ್ ಕಮ್ಮಿ ಆಯಿತು, ಸೊ ಆಗಿಲ್ಲ. ಸೊ ಅಟ್ಲೀಸ್ಟ್ ಈಗ ನಿರ್ಮಾಪಕ ಆಗಿ ಜೊತೆಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಐ ಲವ್ ಹಿಸ್ ಮ್ಯೂಸಿಕ್. ಸೊ ಅದೇ ಮುಂದಕ್ಕೆ ನಾನು ಆ್ಯಕ್ಟರ್ ಆದರೂ ಒಂದು ಮಾಡಿಕೊಡಿ ಸಿನಿಮಾ. That's so sweet. Thank you ಪ್ರಜ್ವಲ್ ಸರ್. ಎಸ್, ಇದೀಗ ನನ್ಗನ್ಸುತ್ತೆ ಪ್ರಣಮ್ ಅವರೇ, ದಿಸ್ ವಿಲ್ ಬಿ ಒನ್ ಆಫ್ ದಿ ಮೆಮೊರೇಬಲ್ ಬರ್ತ್ಡೇಸ್ ಅಂತ ಅನ್ಸುತ್ತೆ. ಒಂದು ಬ್ಯೂಟಿಫುಲ್ ಆಗಿ ಒಂದು ಕಡೆಯಲ್ಲಿ ಫ್ಯಾಮಿಲಿ ಜೊತೆಗೆ ನಿಮ್ಮ ಸಿನಿಮಾ ಫ್ಯಾಮಿಲಿ ಜೊತೆ ಆಗಿದ್ದಾರೆ, ಮಾಧ್ಯಮ ಫ್ಯಾಮಿಲಿ ಅವ್ರ ಜೊತೆಯಾಗಿ ಬಂದಿದ್ದಾರೆ. MGR ಫಸ್ಟ್ ಲುಕ್ ನೋಡಿದಾಗಲೇ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಖಂಡಿತವಾಗಿ ಎಲ್ಲರೂ ಹೇಳ್ಬಹುದು. ನಿಮಗಿದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತಾ ಅಥವಾ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ, ಹಿರಿಯರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇದ್ದಿದೆ, ಮುಂದೇನು ಇರಲಿ ಅಂತ ಕೇಳ್ಕೊತೀನಿ. MGR ನನಗೆ ಒಂದು ಹೊಸ ರೀತಿಯಲ್ಲಿ ತೋರಿಸೋ ಅಂಥ ಒಂದು ಸಿನಿಮಾ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈ ವರ್ಷ ನನಗೆ ಬರ್ಡೇಗೆ ಬರೀ 1 ಅಲ್ಲ 2 ಅಲ್ಲ 3 ಅಲ್ಲ ತುಂಬ ಗಿಫ್ಟ್ಸ್ಗಳು. ಒಂದು ಪ್ರಜ್ವಲ್ ಪ್ರೊಡ್ಯೂಸರ್ ಆಗಿ ನಮ್ಮ ತಂಡಕ್ಕೆ ಸೇರಿದಕ್ಕೆ, ನನ್ನ ಸಿನಿಮಾಗೆ ನಮ್ಮ ಅಣ್ಣ ಪ್ರೊಡ್ಯೂಸರ್ ಆಗಿರೋದು ನನಗೆ ಐ ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ನನಗೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎರಡನೇ ಗಿಫ್ಟ್ ಅಂದರೆ ಚರಣ್ ಸರ್ ಜೊತೆ ಕೆಲಸ ಮಾಡ್ತಿರೋದು. ನಾವು ಒಂದು ತಂಡದಲ್ಲಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೇನೆ. ನಾನು ಇವಾಗ ಕುತ್ಕೊಂಡಾಗ್ಲೂ ಹೇಳಿದೆ ಅವ್ರ ಮ್ಯೂಸಿಕ್, ಅವ್ರಿಗೆ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಆ ಫ್ಯಾನ್ಸಲ್ಲಿ ಯಾವಾಗಲೂ ಅವ್ರ ಮ್ಯೂಸಿಕ್ ಬರ್ತಾ ಇದೆ ಅಂದರೆ ವೇಟ್ ಮಾಡಿ ಬಂದಿದ್ದ ತಕ್ಷಣ ಕೇಳೋವಂಥ ಫ್ಯಾನ್ ನಾನು. ಸೊ ಅದು ಹೇಳಿದ್ದೆ ಚರಣ್ ಸರ್ಗೆ. ಇವತ್ತು ಈ ಮಾಸ್ ಲುಕ್ಕಲ್ಲಿ ಬರ್ತಾ ಇದ್ದೀವಿ, ಅದಕ್ಕೆ ಜೋಶಲ್ಲಿ ಬರೋಣ ಅಂತ ಭೀಮಾ ಸಾಂಗ್ ಹಾಕೊಂಡು ಬಂದೆ ನಾನು ಕಾರಲ್ಲಿ. ಸೊ ಐ ಆಮ್ ಆಲ್ವೇಸ್ ಲಿಸ್ನಿಂಗ್ ಟು ಯರ್ ಮ್ಯೂಸಿಕ್ ಆ್ಯಂಡ್ ನಿಮ್ಮ ಜೊತೆ ಕೆಲಸ ಮಾಡ್ತಿರೋದು ನನಗೆ ವೆರಿ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ತಂಡದ ಬಗ್ಗೆ ನಾವು 2-3 ವರ್ಷದಿಂದ ಮಾತಾಡ್ತಾ ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ಡ್ಯಾಡಿ ಹೇಳ್ದಂಗೆ ಸ್ಟಾರ್ಟಿಂಗಿಂದ ನಾನು ಸಣ್ಣ ಪುಟ್ಟನ ಕತೆ ಹೇಳಿದ ತಕ್ಷಣ ಫಸ್ಟ್ ಮೀಟಿಂಗಿಂದ ಅವ್ರು ಆಚೆ ಹೋದಾಗಿಂದ ನನಗೆ ಈ ಥರ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು ಅವ್ರಿಗೆ. ಸೊ ನನಗೂ ಕುತೂಹಲ ಇತ್ತು, ನನ್ನನ್ನು ಇವ್ರು ಹೆಂಗೆ ತೋರಿಸ್ತಾರೆ ಅಂತ. ಆಸ್ ಅನ್ ಆ್ಯಕ್ಟರ್ ನಮಗೊಂದು ರೀತಿಯಾದ ಒಂದು ಕ್ಯಾರೆಕ್ಟರ್ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಒಂದು ಮಾಸ್ ಸಿನಿಮಾ ಮಾಡಿದ್ರೆ ನಾನು ಈ ಥರ ಮಾಡ್ತೀನಿ, ಇಲ್ಲ ಆ ಥರ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟರ್ಗೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿರ್ಬೋದು ತಲೆಯಲ್ಲಿ. ಸೊ ಅವರು ಬೇರೆ ರೀತಿಯಲ್ಲೇ ನೋಡಿರ್ತಾರೆ. ಸೊ ನನಗೆ ತುಂಬ ಕುತೂಹಲ ಇತ್ತು. ಆ್ಯಂಡ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ನನಗಿನ್ನ ಕಾನ್ಫಿಡೆನ್ಸ್ ಬರ್ತಾ ಇದೆ, ಅಪ್ಪ ಇವಾಗ ಮಾಡ್ಬೋದು ನನ್ನ ಸಿನಿಮಾ ಅಂತ. ಸೊ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಇಡೀ ತಂಡ, ನಮ್ಮ ಸ್ಕೇಟಿಂಗ್ ಕೃಷ್ಣ, DOP ಅವರು, ಸನೋಮೂತನಲ್ಲಿ ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ತುಂಬ ಪ್ರೇಸ್ ಮಾಡಿದ್ದೀರ ಅವ್ರ ಕೆಲಸನ. ಈ ಸಿನಿಮಾ ಅಲ್ಲಿ ಮೋಸ್ಟ್ಲಿ ಅವ್ರ ಕೆಲಸ ಇನ್ನೂ ಡಬಲ್ ಕಷ್ಟ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಕೃಷ್ಣಣ್ಣ. ಆ್ಯಂಡ್ ನಮ್ಮ ಎಡಿಟರ್ ಶ್ರೀನಿವಾಸ್ ಸರ್, ಅವ್ರ ಸಿನಿಮಾಗಳು ನಾನೆಲ್ಲ ನೋಡಿದ್ದೀನಿ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಕೊಡ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ MGR ಅಗೇನ್ ನನಗೆ ಪ್ರಣಾಮ್ ದೇವರಾಜ ಹೊಸ ಅಧ್ಯಾಯ ಶುರು ಆಗ್ತದೆ ಅಂತ ನಾನು ಹೇಳಬಲ್ಲೆ, ತುಂಬ ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ನಾನು ಇಷ್ಟು ವರ್ಷ ನನಗೆ ಸಿಕ್ಕಿರೋ ಪಾತ್ರಗಳು, ನಾನು ಮಾಡಿರೋ ಸಿನಿಮಾ, ಬರೀ ಕತೆ ಕೇಳಿದಾಗ್ಲೂ ನನಗೆ ಬರೀ ಲವ್ ಸ್ಟೋರೀಸ್ ಬರ್ತಾಯಿತ್ತು ಅಥವಾ ಮುದ್ದಾದ ಹುಡುಗನ ಪಾತ್ರ ಬರ್ತಾಯಿತ್ತು. ಆದರೆ ಆಮೇಲೆ ನಾವು ಒಪ್ಕೊಂಡಿದ್ದ ಸಿನಿಮಾನೂ ಹಂಗಿತ್ತು, ಸಣ್ಣ ಮುತಣ ಆಗಲಿ, ನನ್ನ ಫಸ್ಟ್ ಸಿನಿಮಾ ಕುಮಾರ್ 21 ಆಗಲಿ. ಸೊ ಎಲ್ಲ ಅದೇ ರೀತಿಯಲ್ಲಿ ಬರ್ತಾಯಿತ್ತು. ನನಗೂ ಎಲ್ಲೋ ನಾನು ಕುಮಾರ್ 21 ಟೈಮಲ್ಲಿ ನನಗೆ ಈ ಥರ, ಅಫ್ಕೋರ್ಸ್ ನಾನು ತುಂಬ ಚಿಕ್ಕವನಾಗಿದೆ, ಈ ಥರ ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅಟ್ಲೀಸ್ಟ್ ಏನಾದರೂ ಅಣ್ಣ ಸಿಕ್ಸರ್ ಮಾಡಿದಾಗ ಹೆಂಗಿತ್ತು, ಸಿಕ್ಸರಲ್ಲಿ ಎಲ್ಲ ಇತ್ತು. ಸೊ ಆ ಥರ ಒಂದು ಸಿನಿಮಾ ಮಾಡೋಣ ಅಂತ ನನಗೆ ತುಂಬ ಆಸೆ ಇತ್ತು. ಬಟ್ ಅದಾಗಲಿಲ್ಲ. ಇದರಲ್ಲಿ ಈ ಕ್ಯಾರೆಕ್ಟರು, ಈ ಲುಕ್ಕು ಇವಾಗ ನಿಮಗೆ ಬರೀ ಮಾಸ್ ಕಾಣಿಸ್ತಾ ಇದೆ. ಬಟ್ ಈ ಸಿನಿಮಾಲಿ ಹೀರೋ ಮಜಾನೂ ಮಾಡ್ತಾನೆ, ಲವ್ವು ಮಾಡ್ತಾನೆ, ಜಗಳನೂ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆಮೇಲೆ ಅವನೇ ನಗಿಸ್ತಾನೆ ಆಡಿಯನ್ಸ್ನ, ಅವನೇ ಆಡಿಸ್ತಾನೆ, ಅವನೇ ಕೋಪ ಬರೆಸ್ತಾನೆ. ಸೊ ಆ ಥರ ಒಂದು ಕ್ಯಾರೆಕ್ಟರು ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಸೊ ನನಗೆ ನೀವು ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದ್ರಲ್ಲ, ಹೌದು, ಇಟ್ಸ್ ಡಬಲ್ ರೆಸ್ಪಾನ್ಸಿಬಿಲಿಟಿ ಈಗ ನನಗೆ. ಸೊ ತುಂಬ ತುಂಬ ಖುಷಿ ಇದೆ ನನಗೆ ಈ ಥರ ಒಂದು ಸಬ್ಜೆಕ್ಟ್ ಸಿಕ್ಕಿರೋದು. ನನಗೆ ಈ ಸಬ್ಜೆಕ್ಟ್ ಸಿಕ್ಕಿರೋದು ಈಸ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ನನಗೆ. ಸೊ ಮತ್ತೊಮ್ಮೆ ಎಲ್ಲರೂ ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ನಮ್ಮ ಇಡೀ ತಂಡದಕ್ಕೆ
ಸೊ ಹಾಂ ಸರ್, ಪ್ರಿಪ್ರೇಷನ್ ತುಂಬ ಇದೆ ಸರ್. ನಮಗೆ ಇವಾಗ ಜಸ್ಟ್ ನೀವೇನು ಲುಕ್ ಮಾಡ್ತಾ ಇದ್ದೀರಾ ಅದು 1 ತಿಂಗಳಲ್ಲಿ ಶುರು ಮಾಡಿದ್ದು ಪ್ರಿಪ್ರೇಷನ್ಸು. ಸೊ ಮಾರ್ಚ್ ಇಲ್ಲ ಏಪ್ರಿಲ್ಗೆ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಣಾಮ್ನ ನೋಡ್ತೀರಾ. ಫಿಸಿಕಲಿ, ಅಪಿಯರೆನ್ಸ್ ವೈಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲ ತುಂಬ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಸಿನಿಮಾಲಿ. ಸೊ ಪ್ರಿಪರೇಷನ್ಸು, ಹೋಮ್ವರ್ಕು ತುಂಬ ಇದೆ ಸರ್ ಸಿನಿಮಾಗೆ. ಸರ್ ತುಂಬ ಶೇಡ್ಸ್ ಇದೆ ಸರ್. ನಾನು ಹೇಳಿಲ್ವಾ ಹಂಗೆ. ಸೊ ಈ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ, ಅವನೇ ತಲಾಟೆ ಮಾಡ್ತಾ ಇರ್ತಾನೆ, ಅವನೇ ಕಾಮಿಡಿ ಮಾಡ್ತಾ ಇರ್ತಾನೆ, ಅವನೇ ಜನರನ್ನ ಅಳಿಸ್ತಾನೆ. ಸೊ ನೀವು ಎಲ್ಲ ರೀತಿ ಶೇಡ್ಸ್ ನೋಡ್ಬೋದು ಸರ್ ಈ ಕ್ಯಾರೆಕ್ಟರ್ಲಿ ನೀವು. ಹೌದು ಸರ್. ಸರ್ ಸರ್ ನನಗೆ ಫಾರ್ ಮೀ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇಸ್ ಡ್ಯಾಡಿ. ನನಗೆ ಆಗಲಿ, ಅಣ್ಣಗೆ ಆಗಲಿ, ನಮ್ಮಿಬ್ಬರಿಗೂ ನಮಗೆ ಇನ್ಸ್ಪಿರೇಷನ್ ಅಂದರೆ ಡ್ಯಾಡಿ. ಸೊ ಅವ್ರ ಮಾಸ್ ಸಿನಿಮಾ ನೋಡ್ಕೊಂಡೆ ನಾವಿಬ್ಬರು ಕಲ್ತಿರೋದು ಸರ್. ಸೊ ಅಫ್ಕೋರ್ಸ್. ಆ್ಯಂಡ್ ಅದಾದಮೇಲೆ ಅಣ್ಣ ಇಸ್ ಅ ಗ್ರೇಟ್ ಟೀಚರ್ ಟು ಮಿ. ನನಗೆ ಏನೇ ಇರಲಿ, ಏನೇ ಮಾಡಲಿ, ಸಿನಿಮಾಲಿ ಏನೇ ಒಂದು ಶಾರ್ಟ್ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನಿಸಿದ್ರೆ ನಾನು ಮನೆಗೆ ಹೋಗಿ ಅಣ್ಣಗೆ ತೋರಿಸ್ತಾ ಇದ್ದೆ, ಹಿಂಗೆ ಬಂದಿದೆ ನೋಡು. ಅಥವಾ ನನಗೆ ತುಂಬ ಅರ್ಜೆನ್ಸಿ ಇದ್ದರೆ ಫೋನಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತಾ ಇದ್ದೆ, ಅಣ್ಣ ಹೆಂಗಿದೆ ಅಣ್ಣ ಅಂತ. ಸೊ ಅಣ್ಣ ಯೂಸ್ ಟು ಟೆಲ್ ಮೀ ಎಲ್ಲ ಇದು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ಬೋದಾಗಿತ್ತು, ಅದು ಸ್ವಲ್ಪ ಬೇರೆ ರೀತಿ ಮಾಡಬೇಕಿತ್ತು, ಅಥವಾ ಚೆನ್ನಾಗಿದ್ರೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ, ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾನೆ. ಸೊ ನನಗೆ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲ ಪ್ರೆಸ್ ಮೀಟಲ್ಲೂ ಹೇಳ್ತೀನಿ, ಮನೆ ಇನ್ಸ್ಟಿಟ್ಯೂಷನ್ ಥರ ಸರ್. ಸೊ ನನಗೆ ಆಚೆ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ಐ ಆಮ್ ಬ್ಲೆಸ್ಡ್ ಅದೇ ಸರ್. ಇಬ್ರಿಗೂ ಕಳಿಸ್ತೀನಿ ಸರ್. ನಾವು ಫ್ಯಾಮಿಲಿ ಗ್ರೂಪ್ ಇದೆ, ಫ್ಯಾಮಿಲಿ ಗ್ರೂಪಲ್ಲಿ ಹಾಕ್ಬಿಡ್ತೀನಿ. ಸೊ ಆ್ಯಂಡ್ ಅಫ್ಕೋರ್ಸ್ ಅಣ್ಣಂಗೆ ಕೇಳ್ತಾ ಇರಲ್ಲ ನಮ್ಮ ಅಣ್ಣನ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ ಅಂತ. ಸೊ ಇವಾಗ ನಾನು ಮೊಬೈಲಲ್ಲಿ ಕಳ್ಸೋದೇನು ಬೇಕಾಗಿಲ್ಲ, ಕ್ಯಾಮ್ರಾಯಿಂದ ಅವರೇ ಇರ್ತಾರೆ. ಸೊ ಸೆಟ್ಟಿಗೆ ಬರ್ತಾ ಇರ್ತಾರೆ. ಸೊ ನನಗೆ ಆ್ಯಕ್ಟ್ ಮಾಡಿ ಮತ್ತೆ ಏನಾದರೂ ತಪ್ಪು ಮಾಡಿದ್ರೆ ಅವಾಗ ಮತ್ತೆ ರೀಶೂಟ್ ಮಾಡ್ಬೇಕಾ ಏನೋ ಅಂತ ಯೋಚನೆ ಬರ್ತಾಯಿತ್ತು. ಬಟ್ ಇವಾಗ ಇದೇನಿಲ್ಲ, ಇವಾಗ ಅಲ್ಲಲ್ಲೇ ಆಗ್ಬಿಡುತ್ತೆ ಅನ್ಸುತ್ತೆ ಸರ್. ಚೆನ್ನಾಗಿತ್ತು ಸರ್. ತುಂಬ 9 ವರ್ಷ ಆದಮೇಲೆ ಮಚ್ಚಿಡಿದಿದೆ ಸರ್. 9 ವರ್ಷ ಜರ್ನಿ ನಂದು ಸಿನಿಮಾ ಇಂಡಸ್ಟ್ರಿಲಿ. ಆ ಥರ ಅನ್ಸಲ್ಲ, ಅಷ್ಟು ಸಿನಿಮಾ ಬಂದಿಲ್ಲ. ಬಟ್ 9 ವರ್ಷ ಜರ್ನಿಯಲ್ಲಿ ಫಸ್ಟ್ ಟೈಮ್ ಮಚ್ಚಿಡಿತಾ ಇದ್ದೀನಿ. ಸೊ ಫೀಲಿಂಗ್ ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ಕರೆಕ್ಟಾಗಿ ಹಿಡಿತೀನಿ ಅಂತ ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ ಸರ್. ಆಗ್ತಾ ಇದ್ದಾರೆ ಸರ್. ಎಲ್ಲ ಮಾತುಕತೆ ಆಗಿದೆ. ಬಟ್ ಒಂದೊಂದಾಗಿ ಎಲ್ಲ ಕ್ಯಾರೆಕ್ಟರ್ಸ್ನ ರಿವೀಲ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಸರ್. ಸ್ವಲ್ಪ ದೊಡ್ಡ ಸ್ಟಾರ್ ಕಾಸ್ಟೇ ಇರುತ್ತೆ. ಸೊ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಸರ್. ಎರಡು ಇಬ್ಬರು ಇರ್ತಾರೆ. ಆಮೇಲೆ ಮಂಜಣ್ಣ ಹೇಳಿದಂಗೆ ನಾವು ರೋಸು ಮತ್ತೆ ಮಚ್ಚು ಡಿಫ್ರೆನ್ಸ್ ಏನಂದ್ರೆ, ಫಸ್ಟು ನಾವು ರೋಸ್ ಇಟ್ಕೊಂಡು ಹುಡುಗಿರ ಹತ್ರ ಬೇಡಿಸ್ತಾ ಇದ್ದೋ. ಈಗ ಹಂಗೆಲ್ಲ ಹುಡುಗಿರ್ಗೆ ಆವಾಜ್ ಹಾಕಿ ಲವ್ ಮಾಡೋದು ಹೆಂಗೆ ಅನ್ನೋದು ಒಂದ್ಸಲ ಇದು ಮಾಡೋಣ, ಪ್ರೆಸೆಂಟ್ ಮಾಡೋಣ ಹೆಂಗಿರುತ್ತೆ ಅಂತ. ಒಪ್ಕೊಳ್ಳಲ್ಲ ಈಗಿನ ಜನ್ರೇಷನ್ ಹುಡುಗಿರು, ಬಟ್ ಒಂದು ಪ್ರಯತ್ನ ಮಾಡೋಣ ಅಂತ. ಅದಕ್ಕೆ ಇಬ್ರು ಹುಡುಗಿರು ಇಟ್ಟಿರೋದು, ಒಬ್ಳು ಹೋದ್ರೆ ಇನ್ನೊಬ್ಳು ಅಂತ. ಅಂದ್ರೆ ಹೇಳ್ಕತೆ ಇಲ್ಲ, ನಾನು ನೋಡಿರೋದು ಹೇಳ್ಕತೆ ಹೇಳ್ತೀನಿ. ನಾನು ಅದನ್ನೆಲ್ಲ ನೀಟಾಗಿ ಹೇಳ್ತೀನಿ. ರೆವೆಂಡ್ರೇಷನ್ ನಮ್ಮ ಇದಕ್ಕೆ ಯಾರು ಬರ್ತಾರೆ, ಇಲ್ಲ ಆಗಲಿ ಹೊರಗಡೆ ಆಗಲಿ. ಒಂದು ನಿಮಿಷ ಸರ್. ಅದ ಸರ್. ಇಲ್ಲ ಸರ್, ಕಾಯ್ತಾ ಇದ್ದೀನಿ ಸರ್. ಹೌದು ಸರ್. ಬರ್ತಾರೆ ಗಿಫ್ಟ್ ಅದೇ ನಾನೇ ಇಸ್ಕೊತೀನಿ ಸರ್ ಬರ್ಡೇ ಗಿಫ್ಟ್. ಎಸ್ ಪ್ರಜ್ವಲ್ ಸರ್. ಕೊನೆಯದಾಗಿ ಸಿನಿಮಾ ಈ ವರ್ಷನೇ ರಿಲೀಸ್ ಮಾಡ್ತೀವಿ 100%. ಸೂಪರ್ ಸೂಪರ್. ನನಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳೋದು, ನನ್ನ ಫ್ಯಾಮ್ಲಿಗೆ, ನನ್ನ ಫ್ರೆಂಡ್ಸ್ಗೆ ನಾನು ಯಾವಾಗ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ವಾಟ್ ಎವರ್ ಇಟ್ ಈಸ್, ಯಾರಿಗೆ ಆಗಲಿ ಸಪೋರ್ಟ್ ಇಲ್ಲ ಅಂದರೆ, ಬ್ಯಾಕಪ್ ಇಲ್ಲ ಅಂದರೆ, ಇಮೋಷ್ನಲಿ ಸಪೋರ್ಟ್ ಇಲ್ಲ ಅಂದರೆ ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ. ಸೊ ನನಗೆ ಐ ಆಮ್ ವೆರಿ ಲಕ್ಕಿ ಟು ಗೆಟ್ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ ಇಸ್ ದೇರ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಗೈಸ್. ನಮ್ಮೆಲ್ಲರ ಪರವಾಗಿ ನಮ್ಮ ಯಂಗ್ ಡೈನಾಮಿಕ್ ಪ್ರಣವ್ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
ಅದೇ ರೀತಿಯಾಗಿ ನಮ್ಮ ಅಮೇಸಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ.